ಇನ್ನು ರಾಜ್ಯ ವಿಧಾನಸಭೆಯ ನೂತನ ಸ್ಪೀಕರ್ ಆಯ್ಕೆ ಕುರಿತು ಮುಂದುವರಿತಾ ಇದೆ ಕಸರತ್ತು. ಹಿರಿಯ ಶಾಸಕರಿಗೆ ಜವಾಬ್ದಾರಿ ವಹಿಸೋದಕ್ಕೆ ಕಾಂಗ್ರೆಸ್ ಜೆಡಿಎಸ್ ಕಸರತ್ತನ್ನ ನಡೆಸ್ತಾ ಇದೆ. ರಾಜ್ಯ ವಿಧಾನಸಭೆಯ ನೂತನ ಸ್ಪೀಕರ್ ಆಯ್ಕೆಯ ಕಸರತ್ತು ಇನ್ನೂ ಕೂಡ ಮುಂದುವರಿತಾ ಇದೆ. ಹಿರಿಯ ಶಾಸಕರಿಗೆ ಜವಾಬ್ದಾರಿಯನ್ನ ವಹಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಜೆಡಿಎಸ್ ಸರ್ಕಸ್ ಮಾಡ್ತಾ ಇದೆ. ಇನ್ನು ಸ್ಪೀಕರ್ ಹುದ್ದೆಗಾಗಿ ಜೆಡಿಎಸ್ ಮುಂದೆ ಬೇಡಿಕೆಯನ್ನ ಮುಂದಿಟ್ಟಿದ್ದಾರೆ ಕಾಂಗ್ರೆಸ್ನ ನಾಯಕರು. ಹಿರಿಯ ಸದಸ್ಯರಾದಂತಹ ರಮೇಶ್ ಕುಮಾರ್ಗೆ ಸ್ಪೀಕರ್ ಪಟ್ಟ ಕಟ್ಟೋದಕ್ಕೆ ಲೆಕ್ಕಾಚಾರಗಳು ಜೋರಾಗಿದೆ. ಇನ್ನು ಕೋಲಾರದಲ್ಲಿ ಜೆಡಿಎಸ್ನಿಂದ ಸಚಿವರಾಗುವಂತಹ ಕಾರಣ ರಮೇಶ್ ಕುಮಾರ್ಗೆ ಸ್ಪೀಕರ್ ಪಟ್ಟ ಕಟ್ಟುವಂತಹ ಚಾನ್ಸಸ್ ಇದೆ. ಸ್ಪೀಕರ್ ಆಗೋದಕ್ಕೆ ರಮೇಶ್ ಕುಮಾರ್ ಹಿಂದೇಟು ಹಾಕಿದ್ರೆ ಎಚ್.ಕೆ. ಪಾಟೀಲ್ಗೆ ಅವಕಾಶ ಕೊಡೋದಾಗಿಯೂ ಕೂಡ ಮಾತುಗಳು ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ನಲ್ಲಿ ಹಿರಿಯ ಶಾಸಕರಾಗಿರುವಂತಹ ರಮೇಶ್ ಕುಮಾರ್, ಎಚ್.ಕೆ. ಪಾಟೀಲ್ ಹೆಸರು ಪ್ರಸ್ತಾಪ ಆಗಿದೆ. ಇನ್ನು ಮೊದಲ ಸಚಿವ ಸಂಪುಟ ಸಭೆಯಲ್ಲಿ ಹೆಸರು ಪ್ರಸ್ತಾಪ ಮಾಡಲು ಮುಂದಾಗಿದ್ದಾರೆ ಕುಮಾರಸ್ವಾಮಿ. ಪ್ರಮಾಣ ವಚನದ ಬಳಿಕ ಸಂಜೆ ಕುಮಾರಸ್ವಾಮಿ ನೇತೃತ್ವದ ಮೊದಲ ಸಚಿವ ಸಂಪುಟ ಸಭೆ ಇರುತ್ತೆ. ಬಹುತೇಕ ರಮೇಶ್ ಕುಮಾರ್ ಮತ್ತು ಎಚ್.ಕೆ. ಪಾಟೀಲ್ ಪೈಕಿ ಓರ್ವರ ಹೆಸರನ್ನ ಶಿಫಾರಸು ಮಾಡಲಾಗುತ್ತೆ. ಇನ್ನು ಜೆಡಿಎಸ್ನಿಂದಲೂ ರಮೇಶ್ ಕುಮಾರ್ ಮತ್ತು ಎಚ್.ಕೆ. ಪಾಟೀಲ್ ಪರ ಒಲವು ವ್ಯಕ್ತವಾಗಿದೆ. ಈ ಹಿನ್ನೆಲೆಯಲ್ಲಿ ಎರಡೂ ಪಕ್ಷಗಳಿಗೂ ಆಪ್ತರಾದವರಿಗೆ ಸ್ಪೀಕರ್ ಸ್ಥಾನ ಕೊಡೋದಕ್ಕೆ ಮೈತ್ರಿಕೂಟದಲ್ಲಿ ಸಹಮತದ ಸಾಧ್ಯತೆ ಇದೆ. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅವಿನಾಶ್. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಅವಿನಾಶ್, ಇದೀಗ ಒಂದ್ ಕಡೆ ರಮೇಶ್ ಕುಮಾರ್ ಮತ್ತೆ ಇನ್ ಕೇಸ್ ರಮೇಶ್ ಕುಮಾರ್ ಏನಾದ್ರೂ ಬೇಡ ಅಂತ ಅಂದ್ರೆ ಎಚ್.ಕೆ. ಪಾಟೀಲ್ ಅವರನ್ನ ಆಯ್ಕೆ ಮಾಡುವಂತಹ ಚಾನ್ಸಸ್ ಇದೆ ಅಂತ. ಎಸ್, ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಆನಂದ್ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಆನಂದ್, ಏನ್ ಹೇಳ್ತೀರಾ, ಯಾರಾಗಬಹುದು? ಸೊ ಇದಕ್ಕೆ ಏನಾದ್ರೂ ಸರ್ಕಸ್ಗಳಿದೆಯಾ ಹೇಗೆ ಅಂತ? ಈಗಾಗಲೇ ಕಾಂಗ್ರೆಸ್ ಮತ್ತು ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ರಚನೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ಸ್ಪೀಕರ್ ಸ್ಥಾನ ಯಾರಿಗೆ ಅನ್ನುವಂಥ ಚರ್ಚೆಗೆ ಕೊನೆಯೂ ಕೂಡ ಪೂರ್ಣವಿರಾಮ ಬೀಳುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಯಾಕೆಂತಂದ್ರೆ ಈಗಾಗಲೇ ಅತ್ಯಂತ ದೊಡ್ಡ ಪಕ್ಷವಾಗಿರುವಂತಂದ್ರೆ ಕಾಂಗ್ರೆಸ್ಗೆ ಅತಿ ಹೆಚ್ಚು ಶಾಸಕರ ಸಂಖ್ಯೆ ಇರುವಂಥ ಕಾರಣಕ್ಕಾಗಿ ಸಹಜವಾಗಿ ಕಾಂಗ್ರೆಸ್ನವರು ಈಗಾಗಲೇ ಸ್ಪೀಕರ್ ಸ್ಥಾನವನ್ನು ತೆಗೆದುಕೊಳ್ತಕ್ಕಂಥ ನಿಶ್ಚಿತವಾಗಿದೆ. ಕಾಂಗ್ರೆಸ್ ಮತ್ತು ಜೆಡಿಎಸ್ ನಾಯಕರು ನಡೆಸಿದ ಮಾತುಕತೆ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಏನು ಸ್ಪೀಕರ್ ಸ್ಥಾನ ಬಿಟ್ಟುಕೊಡ್ಲಿಕ್ಕೆ ಜೆಡಿಎಸ್ ಮುಂದಿಟ್ಟಂಥ ಬೇಡಿಕೆಗೆ ಬಹುತೇಕ ಅದಕ್ಕೆ ಸಹಮತ ಕೂಡ ವ್ಯಕ್ತವಾಗಿದೆ. ಹಾಗಾಗಿ ಯಾರನ್ನ ಸ್ಪೀಕರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಗಂಭೀರವಾದ ಚರ್ಚೆಗಳು ನಡೀತಾ ಇದ್ದು, ಈಗ ಕಾಂಗ್ರೆಸ್ನಲ್ಲಿ ಅತ್ಯಂತ ಹಿರಿಯರಾಗಿರ್ತಕ್ಕಂಥವ್ರು ಮತ್ತು ಇಡೀ ವಿಧಾನಸಭೆಯನ್ನು ಸಮರ್ಥವಾಗಿ ನಡೆಸ್ಕೊಂಡು ಹೋಗುವಂಥ ಸಾಮರ್ಥ್ಯ ಇರುವವರ ಏನು ಪಟ್ಟಿಯಲ್ಲಿ ಕೇವಲ ಹೀಗೆ ಇಬ್ಬರು ಮಾತ್ರ ಕಾಣ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ರಮೇಶ್ ಕುಮಾರ್ ಮತ್ತು ಎಚ್.ಕೆ. ಪಾಟೀಲ್ ಅವರು. ರಮೇಶ್ ಕುಮಾರ್ ಅವರು ಈ ಬಾರಿ ಸ್ಪೀಕರ್ ಆಗ್ತಾರೆ ಅಂತಕ್ಕಂಥ ಬಹುತೇಕ ಖಚಿತವಾದಂತಾಗಿದೆ. ಯಾಕೆಂತಂದ್ರೆ ಕೋಲಾರ ಜಿಲ್ಲೆಯಲ್ಲಿ ಜೆಡಿಎಸ್ಗೆ ಈ ಬಾರಿ ಹೆಚ್ಚು ಸಚಿವ ಸ್ಥಾನಗಳು ಸಿಗ್ತಾ ಇರುವ ಕಾರಣಕ್ಕಾಗಿ ಕೋಲಾರದಿಂದ ಆಯ್ಕೆ ಆಗಿರ್ತಕ್ಕ ಶ್ರೀನಿವಾಸಪುರದಿಂದ ಆಯ್ಕೆ ಆಗಿರ್ತಕ್ಕ ರಮೇಶ್ ಕುಮಾರ್ ಅವರಿಗೆ ಸ್ಪೀಕರ್ ಸ್ಥಾನ ಕೊಡೋದ್ರ ಬಗ್ಗೆ ಕೂಡ ಈಗಾಗಲೇ ಸಹಮತ ವ್ಯಕ್ತವಾಗ್ತಾ ಇದೆ. ಹಿರಿಯರಾಗಿರುವ ಮತ್ತು ಈ ಹಿಂದೆಯೂ ಕೂಡ ಸ್ಪೀಕರ್ ಕೆಲಸ ಮಾಡಿರುವ ಅನುಭವ ಇರುವ ಕಾರಣಕ್ಕಾಗಿ ಅವರನ್ನ ರಮೇಶ್ ಕುಮಾರ್ ಅವರನ್ನ ಸ್ಪೀಕರ್ ಮಾಡೋದ್ರ ಬಗ್ಗೆ ಕೂಡ ತೀರ್ಮಾನಗಳಾಗ್ತಾ ಇದೆ. ಒಂದೊಮ್ಮೆ ರಮೇಶ್ ಕುಮಾರ್ ಅವರು ಸ್ಪೀಕರ್ ಆಗಲ್ಲ ಅಂತಂದ್ರೆ ಇನ್ನೊಬ್ಬ ಹಿರಿಯ ಪ್ರಭಾವಿ ನಾಯಕರಾಗಿರುವಂತಹ ಎಚ್.ಕೆ. ಪಾಟೀಲ್ ಅವರಿಗೆ ಈ ಪಟ್ಟವನ್ನು ಕಟ್ಟುವಂತ ಸಾಧ್ಯತೆಗಳಿದೆ. ಹಾಗಾಗಿ ಜಾತಿ ಸಮೀಕರಣದ ಆಧಾರದ ಮೇಲೆ ಮತ್ತು ಅನುಭವದ ಆಧಾರದ ಮೇಲೆ ಅತ್ಯಂತ ಹಿರಿಯರಾಗಿರ್ತಕ್ಕಂಥ ರಮೇಶ್ ಕುಮಾರ್ ಮತ್ತು ಎಚ್.ಕೆ. ಪಾಟೀಲ್ ಅವರ ಹೆಸರು ಬಹಳ ಪ್ರಮುಖವಾಗಿ ಕೇಳಬಹುದು. ಈ ಇಬ್ಬರು ನಾಯಕರ ಪೈಕಿ ಯಾರಾದರೂ ಒಬ್ಬರಿಗೆ ಸ್ಪೀಕರ್ ಸ್ಥಾನವನ್ನು ನೀಡುವುದರ ಬಗ್ಗೆ ಕೂಡ ಕಾಂಗ್ರೆಸ್ ನಾಯಕರು ಅತ್ಯಂತ ಗಂಭೀರವಾಗಿರುವಂತಹ ಚಿಂತನೆಯಲ್ಲಿ ತೊಡಗಿದ್ದಾರೆ. ಥ್ಯಾಂಕ್ ಯು ಆನಂದ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.